ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನಲ್ಗೆ ಸ್ವಾಗತ. ಶಿವನು ಭೂಮಿಗೆ ಏಕೆ ಬರುತ್ತಾನೆ ಮತ್ತು ಶ್ರಾವಣ ಮಾಸದ ಮಹತ್ವ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳುತ್ತೇನೆ. ದೇವಶನಿಯ ಏಕಾದಶ ದಿನದಿಂದ 4 ತಿಂಗಳ ಕಾಲ ಭಗವಾನ್ ವಿಷ್ಣು ಸೃಷ್ಟಿಯ ಸಂಪೂರ್ಣ ಜವಾಬ್ದಾರಿಯನ್ನು ಶಿವನಿಗೆ ನೀಡಿ ವಿಶ್ರಾಂತಿಗೆ ತೆರಳುತ್ತಾನೆ. ಅಂದಿನಿಂದ ಶಿವನು ಭೂಮಿಯಲ್ಲಿ ನೆಲೆಸಿ ಸೃಷ್ಟಿಯ ಕಾಳಜಿಯನ್ನು ಮಾಡುತ್ತಾನೆ. ಭಗವಾನ್ ಶಿವನು ಶ್ರಾವಣ ಮಾಸದಲ್ಲಿ ಭೂಮಿಯ ಮೇಲೆ ಎಲ್ಲಿ ನೆಲೆಸುತ್ತಾನೆ ಎಂದು ಗೊತ್ತೇ? ಶ್ರಾವಣ ಮಾಸದಲ್ಲಿ ಶಿವನು ಭೂಮಿಗೆ ಬರಲು ಕಾರಣವೇನು? ದೇವಶನಿ ಏಕಾದಶದಿಂದ ದೇವತೆಗಳ ಶಯನಕಾಲ ಆರಂಭವಾಗುವುದು. ಶಿವಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಯೋಗ ನಿದ್ರೆಗೆಂದು ಹೋಗುತ್ತಾನೆ. ಪ್ರಪಂಚದ ನಿಯಂತ್ರಣವು ಶಿವನ ಕೈಯಲ್ಲಿ ಇರುತ್ತದೆ. ಚಾತುರ್ಮಾಸದ 4 ತಿಂಗಳುಗಳ ಕಾಲ ಶಿವ ಸೃಷ್ಟಿಯ ಸಂಪೂರ್ಣ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾನೆ. ಶ್ರಾವಣ ಮಾಸವು ಈ ಸಮಯದಲ್ಲಿ ಶಿವನು ಕೈಲಾಸವನ್ನು ತೊರೆದು ಭೂಮಿಗೆ ಬರುತ್ತಾನೆ ಮತ್ತು ಇಲ್ಲಿಂದ ಬ್ರಹ್ಮಾಂಡವನ್ನು ನಿರ್ವಹಿಸುತ್ತಾನೆ ಎಂದು ಹೇಳಲಾಗುತ್ತದೆ. ಭಗವಾನ್ ಭೋಲೆನಾಥನು ಶ್ರಾವಣ ಮಾಸದಲ್ಲಿ ಭೂಮಿಯ ಮೇಲೆ ಎಲ್ಲಿ ನೆಲೆಸುತ್ತಾನೆ ನಿಮಗೆ ಗೊತ್ತೇ? ಪುರಾಣಗಳ ಪ್ರಕಾರ ಶಿವನು ಇಡೀ ಕುಟುಂಬದೊಂದಿಗೆ ಶ್ರಾವಣ ಮಾಸದಲ್ಲಿ ತನ್ನ ಅತ್ತೆಯನ್ನು ಭೇಟಿ ಮಾಡುತ್ತಾನೆ. ಹರಿದ್ವಾರದ ಕಂಕಲಾನಲ್ಲಿ ಶಿವನ ಅತ್ತೆ ಮನೆಯಿದೆ. ಅಲ್ಲಿರುವ ದಕ್ಷ ದೇವಾಲಯದಲ್ಲಿ ಶಿವ ಮತ್ತು ಮಾತಾ ಸತಿಯ ವಿವಾಹವನ್ನು ಮಾಡಲಾಯಿತು ಎಂಬ ನಂಬಿಕೆ ಇದೆ. ಶಿವ ಪುರಾಣದ ಪ್ರಕಾರ ಸತೀದೇವಿಯ ತಂದೆ ದಕ್ಷ ಪ್ರಜಾಪತಿಯು ಕಂಕಲನಲ್ಲಿ ಪ್ರಸಿದ್ಧ ಯಾಗವನ್ನು ಆಯೋಜಿಸಿದ್ದರು. ಸತೀದೇವಿಯ ತಂದೆಗೆ ಮಹಾದೇವನ ಮೇಲೆ ಕೋಪ ಇರುವುದರಿಂದ ಆತನು ತನ್ನ ಅಳಿಯ ಭಗವಾನ್ ಭೋಲೆನಾಥನನ್ನು ಈ ಯಾಗಕ್ಕೆ ಆಹ್ವಾನಿಸಿರಲಿಲ್ಲ. ಅಲ್ಲಿ ಸತೀದೇವಿಯು ತನ್ನ ತಂದೆಯಿಂದ ಶಿವನನ್ನು ಅವಮಾನಿಸಿದ ಕಾರಣಕ್ಕಾಗಿ ಯಾಗದಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸಿದಳು. ಬೆಂಕಾಹುತಿಯಾದ ಸತೀದೇವಿಯನ್ನು ಕಂಡು ದುಃಖದ ಕೋಪದಲ್ಲಿ ಮುಳುಗಿದ ಶಿವನಿಗೆ ತಾನು ಏನು ಮಾಡುತ್ತೇನೆಂಬ ತಿಳಿಯದೆ ಶಿವನ ಅಘೋರ ರೂಪವನ್ನು ವೀರಭದ್ರ ರೂಪವನ್ನು ತೊಳೆದು ಸತಿಯ ತಂದೆ ಅಂದರೆ ಶಿವನ ತನ್ನ ಸ್ವಂತ ಮಾವನ ತಲೆಯನ್ನೇ ಕತ್ತರಿಸಿ ಹಾಕುತ್ತಾನೆ. ಭಗವಾನ್ ಭೋಲೆನಾಥನು ದೇವತೆಗಳ ಕೋರಿಕೆಯ ಮೇರೆಗೆ ಮೇಕೆಯ ತಲೆಯನ್ನು ಹಾಕಿ ರಾಜ ದಕ್ಷನಿಗೆ ಪುನಃ ಮರುಜನ್ಮವನ್ನು ನೀಡುತ್ತಾನೆ. ತನ್ನ ಅಹಂಕಾರಿಗಾಗಿ ಕ್ಷಮೆಯಾಚಿಸಿ ದಕ್ಷ ಪ್ರಜಾಪತಿಯು ಶಿವನಿಂದ ಪ್ರತಿ ವರ್ಷ ಶ್ರಾವಣದಲ್ಲಿ ನೀನು ಇಲ್ಲಿ ನೆಲೆಸಬೇಕು ಮತ್ತು ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಪಡೆದುಕೊಳ್ಳಲು ನಿಮ್ಮ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವ ಅವಕಾಶ ನೀಡಬೇಕೆಂದು ಭರವಸೆಯನ್ನು ಪಡೆದುಕೊಂಡನು. ಅಂದಿನಿಂದ ಶಿವನು ಶ್ರಾವಣ ಮಾಸ ಬಂದಾಗ ಭೂಮಿಗೆ ಬಂದು ಜಗತ್ತನ್ನು ಆಳುತ್ತಾನೆ ಎಂಬ ನಂಬಿಕೆ ಇದೆ. ಶಿವ ಕಂಕಲಾನಲ್ಲಿ ದಕ್ಷೇಶ್ವರನ ರೂಪದಲ್ಲಿ ಇಡೀ ಶ್ರಾವಣ ಮಾಸದಲ್ಲಿ ನೆಲೆಸುತ್ತಾನೆ. ಈ ಕಾರಣಕ್ಕಾಗಿ ಶ್ರಾವಣ ಮಾಸದಲ್ಲಿ ಶಿವನ ಆರಾಧನೆ ಹೆಚ್ಚಿನ ಮಹತ್ವವಿದೆ. ಇಲ್ಲಿರುವ ಒಂದು ಸಣ್ಣ ಹಳ್ಳವು ರಾಜ ದಕ್ಷ ಪ್ರಜಾಪತಿಯ ತ್ಯಾಗದ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಇದರಲ್ಲಿ ಸತೀದೇವಿಯು ತನ್ನ ಪ್ರಾಣವನ್ನು ತ್ಯಜಿಸಿದಳು. ಮತ್ತೊಂದೆಡೆ ಪ್ರಜ್ಞೆ ತಪ್ಪಿದ ಸತೀದೇವಿಯನ್ನು ತನ್ನ ತೋಳುಗಳಲ್ಲಿ ಹೊತ್ತ ಶಿವನು ವಿಗ್ರಹವು ತಾಯಿ ಸತಿಯ ಸಮಾಧಿಯನ್ನು ತೆಗೆದುಕೊಂಡ ನಂತರದ ಘಟನೆಯನ್ನು ತಿಳಿಸಲಾಗಿದೆ. ಶ್ರಾವಣ ಮಾಸದಲ್ಲಿ ದೇವ ಮಹಾದೇವನು ಭಗವಾನ್ ವಿಷ್ಣುವಿನ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಸೃಷ್ಟಿಯ ರಕ್ಷಣೆಗೆ ಭೂಮಿಗೆ ಇಳಿಯುತ್ತಾನೆ ಎನ್ನುವ ನಂಬಿಕೆ ಇದೆ. ಆದುದರಿಂದ ಈ ಮಾಸದಲ್ಲಿ ಹೆಚ್ಚಾಗಿ ಶಿವನ ಪೂಜೆಯನ್ನು ಮಾಡಲಾಗುತ್ತದೆ ಮತ್ತು ಶಿವನ ನಾಮಸ್ಮರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.